ಹೇ ಗೈಸ್, ವೆಲ್ಕಮ್ ಟು ರಿಯಾಕ್ಟಾಲಜಿ ವಿತ್ ಅಜಯ್. ನಾನು ಇವತ್ತು ಟೈಮ್ ವೇಸ್ಟ್ ಮಾಡಿದೆ, ಕಾಂತಾರ ಕಲೆಕ್ಷನ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಇವತ್ತು ಡೇ 5 ಕಾಂತಾರ ರಿಲೀಸ್ ಆಗಿ 5ನೇ ದಿನ ಆಗಿದೆ. ಇವತ್ತು ಕೂಡ ಸಂಡೇ ಆಗಿರೋದ್ರಿಂದ ಸಖತ್ತು ಫಾಸ್ಟ್ ಆಗಿ ರ್ಯಾಪಿಡ್ ಆಗಿ ಟಿಕೆಟ್ಸ್ ಬುಕ್ಕಿಂಗ್ ಆಗ್ತಾ ಇದೆ. ಫ್ಯಾಮಿಲಿಗಳು ಬಂದು ನೋಡ್ತಾ ಇದ್ದಾರೆ. ಎಸ್ಪೆಷಲಿ ಲೇಡೀಸ್, ಫಿಮೇಲ್ ಆಡಿಯನ್ಸ್ಗೆ ತುಂಬಾನೇ ಕನೆಕ್ಟ್ ಆಗಿದೆ. ಎಲ್ಲ ಸ್ಟೇಟ್ಸಲ್ಲೂ ಎಲ್ಲ ಕಂಟ್ರಿನಲ್ಲೂ ಚೆನ್ನಾಗಿ ಓಡ್ತಾ ಇದೆ. ಎಸ್ಪೆಷಲಿ ತಮಿಳ್, ತೆಲುಗು, ಮಲಯಾಳಂ ಆಡಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದಾರೆ. ತಮಿಳ್ ಆಡಿಯನ್ಸ್ ಅಂತೂ ನಮ್ಮಲ್ಲಿ ಯಾಕೆ ಈ ತರ ಸಿನಿಮಾ ಬರ್ತಾ ಇಲ್ಲ, ನಮ್ಮವ್ರು ಯಾಕೆ ಈ ತರ ಸಿನಿಮಾ ಮಾಡ್ತಾ ಇಲ್ಲ ಅನ್ನೋ ಒಂದು ಬೇಜಾರ್ನ ರಿವ್ಯೂ ಜೊತೆನಲ್ಲಿ, ಸಿನಿಮಾ ಚೆನ್ನಾಗಿದೆ ಅನ್ನೋದ್ರ ಜೊತೆನಲ್ಲಿ ಅವರು ಅದನ್ನ ಕೂಡ ಹೇಳ್ಕೊತಾ ಇದ್ದಾರೆ. ನಮ್ಮ ಡೈರೆಕ್ಟರ್ಗಳು ಯಾಕೆ ಈ ತರ ಸಿನಿಮಾಗಳನ್ನ ಮಾಡ್ತಾ ಇಲ್ಲ ಅಂತ. ತೆಲುಗು ಆಡಿಯನ್ಸ್ ಕೂಡ ಅಷ್ಟೇ. ಮೊನ್ನೆ ಒಂದು ಇಶ್ಯೂ ಆಗಿತ್ತು, ಕಾಂತಾರನ ಬ್ಯಾನ್ ಮಾಡ್ತೀವಿ ಹಾಗೆ ಹೀಗೆ ಅಂತ. ಇವಾಗ ತೆಲುಗು ಆಡಿಯನ್ಸ್ಗಳೇ ಹೇಳ್ತಾ ಇದ್ದಾರೆ, ಇಂಥ ಸಿನಿಮಾನ ಏನಕ್ಕೆ ಬ್ಯಾನ್ ಮಾಡ್ತೀರಾ, ಈ ಸಿನಿಮಾನ ದಯವಿಟ್ಟು ಬಂದು ಥಿಯೇಟರ್ಸ್ ಅಲ್ಲಿ ನೋಡಿ ಅಂತ ಅವ್ರ ఆడియన్స్ಗಳೇ, తెలుగు ఆడియన్స్ಗಳೇ ಹೇಳ್ತಾ ఇದ್ದಾರೆ. ಅವರು ಕೂಡ సపోర్ట్ ಮಾಡ್ತಾ ಇದ್ದಾರೆ. తక్కువ బడ్జెట్లో అలాంటి సినిమాలు ఎవరైనా ఇస్తారా? కన్నడ ఇండస్ట్రీని ఎందుకన్నా ఎన్టీఆర్ గారు ఎంత ప్రేమతో మాట్లాడారు, మన తెలుగులో మాట్లాడకపోతే బాయ్ కట్ చేస్తారా? ತುಂಬ ರ್ಯಾಪಿಡ್ ಆಗಿ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ. ಫೀಮೇಲ್ ಆಡಿಯನ್ಸು ಎಲ್ಲ ಲ್ಯಾಂಗ್ವೇಜಲ್ಲೂ ನೀಟಾಗಿ ತುಂಬ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾ ಈ ಸಿನಿಮಾನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಹಿಂದಿನಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ. बॉलीवुड वाले गधे हैं सर, पर सुपर हिट साउथ वाले बॉलीवुड से बहुत आगे चले गए. तो आई हैव एंजॉयड द लॉट. एकदम सुपर हिट, एकदम क्लास था. सनी संस्कारी कौन है वो? कोई नहीं है. ಆಲ್ಮೋಸ್ಟ್ ಒಂದು 7,000 ಸ್ಕ್ರೀನ್ ಅಲ್ಲಿ ಈ ಸಿನಿಮಾ ಓಡ್ತಾ ಇರೋದ್ರಿಂದ ತುಂಬಾನೇ ಕಲೆಕ್ಷನ್ಸ್ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಜನಗಳಿಗೆ. ಅಂಡ್ ಆಲ್ಮೋಸ್ಟ್ ಒಂದು 30 ಕಂಟ್ರೀಸ್ ಅಲ್ಲಿ ಈ ಸಿನಿಮಾ ರನ್ ಆಗ್ತಾ ಇದೆ. 30 ಕಂಟ್ರೀಸ್ ಅಲ್ಲಿ ಆಲ್ಮೋಸ್ಟ್ 2,500 ಸ್ಕ್ರೀನ್ಸ್ ಅಲ್ಲಿ ಈ ಸಿನಿಮಾ ರನ್ ಆಗ್ತಾ ಇದೆ ಸಕ್ಸಸ್ಫುಲಿ. ವಿತ್ ಇನ್ 3 days ಅಲ್ಲಿ 2030 crores ಆಲ್ಮೋಸ್ಟ್ ಕಲೆಕ್ಟ್ ಮಾಡಿದೆ ಅಂತ ನ್ಯೂಸ್ ಬರ್ತಾ ಇದೆ. ಅಂಡ್ ಆಲ್ಮೋಸ್ಟ್ ಸ್ಯಾಟರ್ಡೇನೆ ಹಿಂದಿ ಮಾರ್ಕೆಟ್ ಅಲ್ಲಿ ನಾರ್ತ್ ಇಂಡಿಯಾ ಕಲೆಕ್ಷನ್ನು 22 ಕೋಟಿ, ಸ್ಯಾಟರ್ಡೇ ಮಾತ್ರನೇ 22 ಕೋಟಿ ಬಂದಿದೆ. ಇಟ್ಸ್ ಅ ಟೆರಿಫಿಕ್ ನಂಬರ್ ಆ್ಯಕ್ಚುಲಿ. ಕಂಗ್ರ್ಯಾಚುಲೇಷನ್ಸ್ ರಿಷಬ್ ಶೆಟ್ಟಿ ಸರ್, ವಾಟ್ ಅ ಮೂವಿ. ಆಡಿಯನ್ಸ್ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಕಲೆಕ್ಷನ್ ಆಲ್ಮೋಸ್ಟ್ 16,90,00,000 ಅಂತ ಹೇಳ್ತಾ ಇದ್ದಾರೆ ಶನಿವಾರದ ಮಾತ್ರ. ಸ್ಯಾಟರ್ಡೇ ಕಲೆಕ್ಷನ್ ಮಾತ್ರ 16,90,00,000 ಆಲ್ಮೋಸ್ಟ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ತೆಲುಗು ಸ್ಟೇಟ್ಸ್ ಇನ್ಕ್ಲೂಡಿಂಗ್ ತೆಲಂಗಾಣ ಆ್ಯಂಡ್ ಆಂಧ್ರ, ಈ 2 ಸ್ಟೇಟಿಂದ ಆಲ್ಮೋಸ್ಟ್ ಒಂದು 12 ಕೋಟಿ ತನಕ ಕಲೆಕ್ಷನ್ ಆಗಿದೆ ಅಂತ ನ್ಯೂಸ್ ಬರ್ತಾ ಇದೆ ಸ್ಯಾಟರ್ಡೇ ಮಾತ್ರ. ಆ್ಯಂಡ್ ತಮಿಳ್ನಾಡಲ್ಲಿ ಆಲ್ಮೋಸ್ಟ್ 5 ಕೋಟಿ ಪ್ಲಸ್ ಕಲೆಕ್ಷನ್ ಮಾಡಿದೆ ಸ್ಯಾಟರ್ಡೇ ಮಾತ್ರ. ಮೈ ಗಾಡ್, ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೆ ಇದೆ. ಇವತ್ತು ಸಂಡೇ ಆಗಿರೋದ್ರಿಂದ ಆಬ್ವಿಯಸ್ಲಿ ರ್ಯಾಪಿಡ್ ಆಗಿ ಜನಗಳಿಗೆ ಬಾಯಿಂದ ಬಾಯಿಗೆ ಮಾತು ಸ್ಪ್ರೆಡ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಹೇಳ್ತಾರೆ ಮೂವಿ ಚೆನ್ನಾಗಿದೆ ಹೋಗಿ ನೋಡಿ ಅಂತ ಎಲ್ಲರೂ ಹೇಳೋದ್ರಿಂದ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರೂ ಬಂದು ಖಂಡಿತ ಸಂಡೇ ಆದಷ್ಟು ಜನ ಬಂದು ನೋಡ್ತಾರೆ. ಸೊ ಕಲೆಕ್ಷನ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಆ್ಯಂಡ್ ಮಲಯಾಳಂ, ಕೇರಳನಲ್ಲಿ ಕಲೆಕ್ಷನ್ಸ್ ಹೆಂಗಿರುತ್ತೆ ಅಂದರೆ, ಯಾವ ಬಿಗ್ ಸ್ಟಾರ್ ಸಿನಿಮಾ ಆದ್ರೂ ಎವ್ರಿ ಡೇ ಕಲೆಕ್ಷನ್ಸು ಕ್ರೋರ್ಸ್ ಕ್ರಾಸ್ ಮಾಡೋದೇ ಇಲ್ಲ, ಕೋಟಿ ಮೇಲೆ ಕ್ರಾಸ್ ಆಗೋದೇ ಇಲ್ಲ, ಲಕ್ಷದಲ್ಲೇ ಇರುತ್ತೆ. ಎಲ್ಲೋ ತುಂಬ ರೇರು ಕೋಟಿಗಳೆಲ್ಲ ಕಲೆಕ್ಷನ್ ಮಾಡೋದು. ಬಟ್ ಕಾಂತಾರ ವಿಚಾರಕ್ಕೆ ಬಂದರೆ ಕೇರಳನಲ್ಲಿ ಕೂಡ ಮಲಯಾಳಂ ರೀಜನಲ್ಲಿ 4,60,00,000 ಆಲ್ಮೋಸ್ಟ್ ಕಲೆಕ್ಟ್ ಮಾಡಿದೆ ಶನಿವಾರ ಮಾತ್ರ. ಸ್ಯಾಟರ್ಡೇ ಮಾತ್ರನೇ 4,60,00,000 ಕಲೆಕ್ಟ್ ಮಾಡಿದೆ ಕಾಂತಾರ ಮೂವಿ. ನಾರ್ತ್ ಅಮೇರಿಕಾ, ಆಸ್ಟ್ರೇಲಿಯಾ, ಮಲೇಷಿಯಾ, ಸಿಂಗಾಪುರ್ ಎಲ್ಲ ಕಡೆ ಸಖತ್ ರೆಸ್ಪಾನ್ಸು. ತುಂಬ ಚೆನ್ನಾಗಿ ರ್ಯಾಪಿಡ್ ಆಗಿ ಗ್ರೋ ಆಗ್ತಾ ಇದೆ. ಟಿಕೆಟ್ಸ್ ಬುಕ್ ಆಗ್ತಾ ಇದೆ, ಜನ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ರಿವ್ಯೂಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಪ್ರತಿಯೊಂದು ಆಡಿಯನ್ಸು ಯುನೀಕ್ ಆಗಿ ಡಿವೈನ್ ವೈಬ್ನ ಫೀಲ್ ಮಾಡಿ ಥಿಯೇಟ್ರಿಂದ ಆಚೆ ಬರಬೇಕಾದ್ರೆ ಹೆಂಗೆ ಫೀಲ್ ಆಗ್ತಾ ಇದೆ ಅವ್ರಿಗೆ ಅಂತ ಪ್ರತಿಯೊಬ್ಬರು ಎಕ್ಸ್ಪ್ರೆಸ್ ಮಾಡ್ತಾ ಇರಬೇಕಾದ್ರೆ ಅದೊಂದು ಪ್ರೌಡ್ ಫೀಲ್ ಆಗುತ್ತೆ ಕನ್ನಡಿಗರಿಗೆ. ಅದು ನೋಡಬೇಕಾದ್ರೆ ಒಂದು ಒಳ್ಳೆ ಸಿನಿಮಾನೇ ಕೊಟ್ಟರು ರಿಷಬ್ ಶೆಟ್ಟಿ ಅವರು ಅಂತ ಹೇಳ್ಬೋದು ಕನ್ನಡಕ್ಕೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದೀರ. ನಿಮ್ಮ ಇಷ್ಟು ವರ್ಷದ ಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ನಿಮಗೆ. ನಿಜವಾಗ್ಲೂ ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ಸ್. ಸೊ ವಿತಿನ್ ಫಸ್ಟ್ 3 daysನಲ್ಲಿ ಕಾಂತಾರ ಮೂವಿಗೆ ಇನ್ಕ್ಲೂಡಿಂಗ್ ಮಲಯಾಳಂ, ತಮಿಳ್, ತೆಲುಗು, ಕರ್ನಾಟಕ, ಹಿಂದಿ ರೀಜನ್, ಆಲ್ ಓವರ್ ವರ್ಲ್ಡ್ ವೈಡ್ ಎಲ್ಲ ಅಕ್ರಾಸ್ ದ ವರ್ಲ್ಡ್ ವೈಡ್ ಗ್ರಾಸ್ನ ಫುಲ್ಲು ಲೆಕ್ಕ ಹಾಕಿ ಹೇಳಿದ್ರೆ ಆಲ್ಮೋಸ್ಟ್ 235 ಕೋಟಿ ವಿತ್ ಇನ್ 3 daysಲ್ಲಿ ಆಲ್ಮೋಸ್ಟ್ ಬಂದಿದೆ ಅಂತ ನ್ಯೂಸ್ ಬರ್ತಾ ಇದೆ. ಆ್ಯಂಡ್ ಡೇ 1ನಲ್ಲಿ ಕಾಂತಾರ ಮೂವಿಗೆ ಬಂದಿರೋ ಕಲೆಕ್ಷನ್ ವರ್ಲ್ಡ್ ವೈಡ್ ಇನ್ಕ್ಲೂಡಿಂಗ್ ಇಂಡಿಯನ್ ಸ್ಟೇಟ್ಸ್ ಎಲ್ಲ ಸೇರಿ ಫಸ್ಟ್ ಡೇ ಕಲೆಕ್ಷನ್ ಬಂದು 89 crores ಫಸ್ಟ್ ಡೇ ಕಲೆಕ್ಷನ್ ಮಾಡಿದ್ರೆ, ಸೆಕೆಂಡ್ ಡೇ ಆಲ್ಮೋಸ್ಟ್ 61 ಕೋಟಿ ಕಲೆಕ್ಟ್ ಮಾಡ್ತು. ಬಟ್ ಸರ್ಪ್ರೈಸಿಂಗ್ ವಿಚಾರ ಏನಂದರೆ ಡೇ 3ಗೆ ಅದು ಇನ್ಕ್ರೀಸ್ ಆಯಿತು.
ಡೇ 1ಅನ್ನೇ ಬೀಟ್ ಮಾಡೋ ಲೆವೆಲ್ಗೆ ಡೇ 3 ಬಂತು. ಅಂದರೆ ಸ್ಪ್ರೆಡ್ ಆಗ್ತಾ ಇದೆ, ಜನಗಳಿಂದ ಜನಕ್ಕೆ ಸ್ಪ್ರೆಡ್ ಆಗ್ತಾ ಇದೆ. ಎಲ್ಲ ಹೀರೋಗಳ ಸಿನಿಮಾಗಳು ಫಸ್ಟ್ ಡೇ ಕಲೆಕ್ಷನ್ ಜೋರಾಗಿರುತ್ತೆ, ಸೆಕೆಂಡ್ ಡೇ ಸ್ವಲ್ಪ ಕಡಿಮೆ ಆಗಿರುತ್ತೆ, ಥರ್ಡ್ ಡೇ ಇನ್ನೊಂದು ಸ್ವಲ್ಪ ಹಿಂಗಿಳಿಯುತ್ತೆ. ಬಟ್ ಕಾಂತಾರದು ಹಿಂಗಾಗ್ತಾ ಇದೆ ಅಂದರೆ ಗ್ರೋತು ಫಸ್ಟ್ ಡೇ ಕಡಿಮೆ ಆದರೆ ಸೆಕೆಂಡ್ ಡೇ ಜಾಸ್ತಿ, ಇನ್ನೂ ಜಾಸ್ತಿ ರ್ಯಾಪಿಡಾಗಿ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಫಸ್ಟ್ ಡೇ ಕಲೆಕ್ಷನ್ ಏನಿತ್ತು ಅದನ್ನು ಡೇ 3ನಲ್ಲಿ ಅದು ಬೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇತ್ತು. ಆ್ಯಂಡ್ ಡೇ 3 ಕಲೆಕ್ಷನ್ ಬಂದು ವರ್ಲ್ಡ್ ವೈಡ್ ಕಾಂತಾರದು ಆಲ್ಮೋಸ್ಟ್ 82 crores, ಆಲ್ಮೋಸ್ಟ್ ಡೇ ಫಸ್ಟ್ಗೆ ಅದನ್ನು ಕ್ರಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಫಸ್ಟ್ ಡೇ 89 crores ಆ್ಯಂಡ್ ಥರ್ಡ್ ಡೇ 82 crores, ಆಲ್ಮೋಸ್ಟ್ ಕ್ಲೋಸ್ ಹತ್ರಕ್ಕೆ ಹೋಗ್ತಾ ಇದೆ. ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ಅದು ತುಂಬಾ ಇನ್ಕ್ರೀಸ್ ಆಗುತ್ತೆ. ಯಾವ ಥರ ಕಲೆಕ್ಷನ್ ಆಗ್ತಾ ಇದೆ ಅಂದರೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ಬಾಯಲ್ಲೂ 1000 crores ಕ್ರಾಸ್ ಮಾಡುತ್ತೆ, 1000 crores ಕ್ರಾಸ್ ಮಾಡುತ್ತೆ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. 1000 ಕೋಟಿ ರೀಚ್ ಮಾಡುತ್ತೆ, ಕ್ರಾಸ್ ಆಗುತ್ತೆ ಅಂತ. ನಿಮ್ಮ ಒಪಿನಿಯನ್ ಏನು? ಎಷ್ಟು ಕೋಟಿ ಕಲೆಕ್ಷನ್ ಮಾಡುತ್ತೆ? ನಿಮಗೆ ಈ ಮೂವಿ ಹಿಂಗೆ ಅನ್ನಿಸ್ತು? ನಿಮಗೆ ಪರ್ಸ್ನಲ್ ಆಗಿ ಈ ಸಿನಿಮಾ ಎಷ್ಟು ಕನೆಕ್ಟ್ ಆಗಿದೆ? ಯಾವ ಸಿಚುವೇಶನಲ್ಲಿ ಯಾವ ಒಂದು ಸೀನು ನಿಮಗೆ ತುಂಬಾ ಮನಸ್ಸಲ್ಲಿ ಕೂತ್ಕೊಬಿಟ್ಟಿದೆ? ನಿಮ್ಮ ಫೀಲ್ ಏನು ಕಾಂತಾರ ಬಗ್ಗೆ? ನೀವು ಎಷ್ಟು ಪ್ರೌಡಾಗಿ ಫೀಲ್ ಮಾಡ್ತಾ ಇದ್ದೀರಾ? ನಿಮ್ಮ ಎಕ್ಸ್ಪೀರಿಯನ್ಸ್ನ ದಯವಿಟ್ಟು ನೋಡಿದವರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ನ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ನನ್ನ ಪ್ರತಿಯೊಂದು ವೀಡಿಯೋಸು ನಿಮ್ಮ ಹತ್ರ ಬರಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ, ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಡೂ ಯುವರ್ ಒಪಿನಿಯನ್ ಇನ್ ಕಮೆಂಟ್ ಸೆಕ್ಷನ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.